ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಸೊ ಇದು ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗಿದ್ವಲ್ಲ, ಅದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ಸ್ ಅಂತ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಈ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಖತ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಇದು ಸೆಕೆಂಡ್ ಡೇ ವ್ಲಾಗಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ಗೈಸ್, ಗಾಳಿ ಹೊತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇನ್ನು 7 ಗಂಟೆ, ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಗಾಳಿ. ಹೊರಗಡೆ ತೋರ್ಕೊಂಡು ಹೋಗುತ್ತೆ ಅಷ್ಟು ಕಷ್ಟ ಗಾಳಿ ಬರ್ತಿದೆ. ವಾ, ಎಲ್ಲ ಬೆಂಕಿ ಕಾಸ್ತಾ ಇದ್ದಾರೆ. ಎಲ್ಲ ಚಳಿ ಕಾಯ್ತಾ ಇದೆ. ಏ ಗೋಕುಲ, ಟೋಪಿ ಹಾಕಳ. ಹಾಯ್, ಟೋಪಿ ಹಾಕೋ. ಬರ್ತಿದೆ ಆ ಚಾನೆಲ್ಲ ತುಂಬ ಮತ್ತೆ ಅಲ್ಲಿ ನೀರು ಸಿಕ್ಕಲ್ಲ, ಇದಕ್ಕೆಲ್ಲ ಸಿಗುತ್ತೆ ಬೇಕಾದ್ರೆ. ಸೊ ಮತ್ತೆ ನನ್ನ ಪಾಪುನ ಅಲ್ಲೇ ನಮ್ಮ ಅವ್ವನ ಹತ್ರ ಬಿಟ್ಟು ಬಂದಿದ್ದೆ. ಹಾಗಾಗಿ ಡೈಪರ್ ಎಲ್ಲ ತಗೊಂಡು ಪಾಪು ಹತ್ರ ಹೋಗ್ತಾ ಇದ್ದೀನಿ. ಇನ್ನು ಗಾಳಿಕೆರೆಗೆ ಹೋಗೋದಕ್ಕೆ ಅಡುಗೆಗೆಲ್ಲದನ್ನು ಇಲ್ಲೇ ರೆಡಿ ಮಾಡ್ಕೊಂತಿದ್ದಾರೆ. ಅಲ್ಲಿ ಕರೆಂಟ್ ಅವೈಲೇಬಲ್ ಇಲ್ವಲ್ಲ, ಸೊ ಖಾರ ಎಲ್ಲ ಇಲ್ಲೇ ರುಬ್ಕೊಂತ ಇದ್ದಾರೆ. ಇನ್ನು ನಾವು ಸ್ವಲ್ಪ ಎಳೆ ಬಿಸಿಲು ಬರ್ತಾ ಇತ್ತು, ಅದೇ ರೀತಿ ಗಾಳಿನೂ ಅದು ಎರಡರಷ್ಟಿತ್ತು. ಸೊ ಹಾಗಾಗಿ ಕಾರಲ್ಲೇ ಕೂತ್ಕೊಂಡಿದೀವಿ. ಇನ್ನು ನೆಕ್ಸ್ಟ್ ಗಾಳಿಕೆರೆಗೆ ಇಲ್ಲಿಂದ ಹೊರಡಬೇಕು. ಬಾಗಿಲು ಚೌಡಿ ಅಂತ ಕರೀತಾರೆ. ಸಂಪಿಗೆ ಮರ, ಇದು ಫುಲ್ಲು ಸಂಪಿಗೆ ಮರದ ಅಡಿಲಿರೋದು. ಹಾಗೆ ಅಲ್ಲಿರೋದು ಸೀತಪ್ಪ ದೇವಸ್ಥಾನ. ಸೊ ನಾವು ನೈಟ್ ನಾನ್ ವೆಜ್ ತಿಂದಿದ್ದೀವಲ್ಲ, ಸೊ ಹಾಗಾಗಿ ಅಲ್ಲಿ ಹೋಗೋ ಆಗಿಲ್ಲ. ಇದು ಪೂಜೆ ಮಾಡ್ತಾರಲ್ಲ ಅವ್ರ ಮನೆ, ಇದಕ್ಕೆ ಮಾತ್ರ ನಾನ್ ವೆಜ್. ಸೊ ಬಿರಿಯಾನಿ ಇದು ಚಿತ್ರಾನ್ನ ಕೂಡ ಇದೆ, ಬಟ್ ನನಗೆ ತಂಗ್ಳು ಬಿರಿಯಾನಿ ತಿಂದರೆ ಸಖತ್ ಇಷ್ಟ. ಹಾಗೆ ನೋಡಿ ಎಲ್ಲ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ತಿನ್ಕೊಂಡೆಲ್ಲ ಈಗ ಗಾಳಿಕೆರೆಗೆ ಹೊರಡ್ತೀವಿ. ರಾತ್ರಿ ಬಿಸಿ ಬಿಸಿ ಬಿರಿಯಾನಿಗಿಂತ ತಂಗ್ಳು ಬಿರಿಯಾನಿ ಅಂತ ಸಖತ್ತಾಗಿರುತ್ತೆ. ಟ್ರೈ ಮಾಡಮ್ಮ. ಸೊ ಟಿಫನ್ ಎಲ್ಲ ಆಯ್ತು. ಮತ್ತೆ ಇವಾಗ ಗಾಳಿಕೆರೆಗೆ ಹೋಗ್ತಾ ಇದ್ದೀವಿ. ಒಂದು ಆಲ್ರೆಡಿ ಕ್ಯಾಂಟರ್ ಗಾಡಿ ಹೋಗಿದೆ, ನಾವು ಅದ್ರ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿನ ದೃಶ್ಯ ವೈಭವ ನೋಡೋದಕ್ಕೆ 2 ಕಣ್ಣು ಸಾಲದು. ತಕ್ಷಣಿದ್ದು ವಸತಿ ಅಲ್ಲೇನೋ ಗೋಕುಲ ಬಂದಾಗ ಎಲ್ಲಾ ತರ ಮರ ಇದಾವ ಇಲ್ಲಿ. ಅಪ್ಪ ನೀವು ಇಲ್ಲೇ ತಾನೇ ಗೇಟ್ ಐತಲ್ಲ, ಅಂಜೂರದ ಮರನೂ ಐತಿ ಇಲ್ಲೆಲ್ಲ ವಸತಿ ನೋಡಿ. ಇದು ಆಂಜನೇಯ ಸ್ವಾಮಿ ಎತ್ಕೊಂಡೋಗಿರೋ ತುಣುಕಂತೆ ಇದು, ಅದೇ ಪರ್ವತ. ಅದ್ರಲ್ಲೊಂದು ತುಣುಕಂತೆ ಇದು. ಹೌದಾ? ಅದೇ ಸಂಜೀವಿನಿ ಪರ್ವತ ಎಲ್ಲ ಸಿಗುತ್ತಂತೆ ಇದ್ರಲ್ಲಿ. ನಿಮ್ಮಪ್ಪ ಹೇಳಿದ? ಸಂಜೀವಿನಿ ಸಿಗೋದಿಲ್ಲ ಮೇಲೆ ಗಾಳಿಕೆರೆ ಗುಡ್ಡದಲ್ಲಿ. ಅದೇ ಅಲ್ಲೇ ಮತ್ತೆ ಅವನೇ ಹೇಳ್ತಾ ಇರೋದು. ಒಟ್ನಲ್ಲಿ ಇದು ಒಂದು ಬೆಟ್ಟ, ಇದು ಅದಕ್ಕೆ ಸೇರುತ್ತಲ್ರಿ. ಸಂಜೀವಿನಿ ಬೆಟ್ಟ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಯಾವಾಗ ಬಂದ್ರು ನಾವು ಇಲ್ಲಿ ದೇವಸ್ಥಾನ ನೋಡೋದಕ್ಕಿಂತ ಹೆಚ್ಚಾಗಿ ಈ ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಒಂಥರ ಮನ್ಸಿಗೆ ಖುಷಿ ಆಗತ್ತೆ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಪದೇ ಪದೇ ಹೇಳಿದೆ ನಾನು ಈ ಮಾತನ್ನ. ಅಷ್ಟು ಚೆನ್ನಾಗಿರುವಂತ ಪ್ಲೇಸ್ ಇದು. ಇಲ್ಲಿಗೆ ಬಂದ್ರೆ ಮನೆಗೆ ಹೋಗಕ್ ಮನ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಹಾಗೆ ಈಗ ಬಾಬಾ ಬುಡಂಗಿರಿ ಹತ್ರ ನಿಲ್ಸಿದೀವಿ. ಇಲ್ಲೊಂದ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ. ಹಾಗೆ ನಮ್ಮ ಮಾಮ ನಮ್ಮ ಆಂಟಿನೂ ಕೂಡ ಇಲ್ಲೇ ಬರ್ತೀವಿ ಅಂತ ಹೇಳಿದ್ರು. ಅವ್ರು ನೆನ್ನೆ ದಿನ ಬಂದಿರ್ಲಿಲ್ಲ, ಹಾಗಾಗಿ ಇವತ್ತು ಅವ್ರನ್ನೂ ಕರ್ಕೊಂಡು ಜೊತೆಗೆ ಹೋಗ್ಬೇಕು. ಸೊ ಇಲ್ಲಿ ಸ್ವಲ್ಪ ಬ್ರೇಕ್. ಯಾಕ ಬಾರೋ, ಸಖತ್ ಗಾಳಿ, ತಡ್ಕೊಂಡು ಹೋಗೋದು ಹಂಗಿತ್ತು ಗಾಳಿ. ಇನ್ನೂ ಬಿಸಿಲು ಬಂದಿಲ್ಲ ಅಲ್ಲಿ. ಈಗ ಬಂತು ನೋಡು ಗಾಡಿ. ಏನ್ ಚಳಿ ಆಗ್ತೈತೆ ಅವ್ರಿ. ಇದು ಇಲ್ಲೇ ಹಾಕಿದ್ರು, ಇಲ್ಲೇನೆ. ಹೊರಟು ಎಲ್ಲ ಗಾಡಿ ಹೊರಡ್ತು. ಇದ್ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತೈತೆ ಫೋನು? ಬೇಡ ಬೇಡ ಸೀತಾ. ಹಾಯ್ 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 ಹಾಯ್. ಅಯ್ಯೋ ನೋಡ, ಕೇಳ್ತಾವಳೆ ಮುದ್ದು. ಬರಲ್ಲ ಎಳಿಯಕ್ಕೆಲ್ಲ, ಎಳ್ಕೊಂತವಳ. ಕೋಲ್ಡ್ ಐತಾ? ಹಿಂಗ ಹೋಗೋದಲ್ಲ ಮಾಣಿಕ್ಯದಾರೆ. ಇದು ಮಾಣಿಕ್ಯದಾರೆ. ಹಿಂಗ ಹೋಗೋದು ರೀ, ಹೋಗೋಣ. ಏನು ಬಾರಿ ಜಂಬಾವಳಿಗೆ ನೋಡು, ಇದೇ ಫಸ್ಟ್ ವರ್ಷ ಗಾಳಿಕೆರೆಯಲ್ಲಿ. ಜಪಾನ ಕಣ. ಇದೇ
ಕಾರ್ ತಗೊಂಡ್ಮೇಲೆ ಇದೇ ಫಸ್ಟ್ ಬರ್ತಾರ ಇವತ್ತು ಕುಡಿತ ಅದಕ್ಕೆ. ಆಮೇಲೆ ಇದಕ್ಕಿಂತಲೂ ಡೇಂಜರ್ ರೋಡಲ್ಲಿ ಹೋಗಿದ್ದೀನಿ ಅಂದ್ರೆ ಗಾಳಿಕರ್ ಎಂತನೂ ಹೆದರಿಕೆ ಆಗ್ತಿದ್ರು ಎಲ್ಲ ಸ್ವಾಮಿ ಮೇಲೆ ಹೆದರಿಕೆ ಆಗ್ತಾನೆ. ಎಲ್ಲ ನೋಡಿ ಗೈಸ್ ಗಾಳಿಕೆರೆಗೆ ಈಗಿನ ರೀಚ್ ಆಗಿದ್ದೀವಿ. ಬಟ್ ಅಲ್ಲಿ ಮೇಲೆ ಹತ್ತಕ್ಕಾಗಲ್ಲ, ಸೊ ಕಾರೆಲ್ಲ ಇಲ್ಲೇ. ಸೈಡಿಗೆ ನಿಲ್ಸರಿ. ಬ್ಯಾಗು ತಕ್ಕಳ್ರಿ. ನೋಡ ಚಿಕ್ಕಮಂಗ್ಳೂರಿಂದ 500 ರೂಪಾಯಿ ಕೊಟ್ಟು ಬಂದಂತ ಇವ್ರು 2,500 ಕೊಟ್ಟು ಬಂದಾರಲ್ಲ ಶಿವಮೊಗ್ಗದಿಂದ. 2,500 ಬರೀ ಬಿಟ್ಟು ಹೋಗಕ್ಕೆ. ಓ ನಾವೆನ್ನ ಪಡ್ಕೊಂಡ್ವಿ ಚಿಕ್ಕಮಂಗ್ಳೂರ್ ತನಕ ಬಸ್ಸಿಗೆ ಬರ್ರಿ. ರಾತ್ರಿನೇ ಹೇಳಿದ್ವಿ ನಾವ್ ಹಂಗಂತ. ಅದೇ ನಿಜವಾಗ್ಲೂ ಅದೇ ಏನಾ ಅಲ್ಲಿ ಕಾಣಿಸ್ತಾ ಇರ್ತಲ್ಲ ಅದೇನಾ? ವಾ ಸ್ವಾಮಿ, ನಮ್ಮ ಅಪ್ಪ ಗಾಳಿನೇ ಬಂದ್ಬಿಡ್ತು. ಹ್ಞೂ ಇವ್ರು 1 ವರ್ಷಕ್ಕೂ ಹೇಳಿಲ್ಲ ನನಗೆ, ಇದೇ ಫಸ್ಟ್ ಗೊತ್ತಾಯ್ತು, ಇದೇ ಫಸ್ಟ್ ದೇವಸ್ಥಾನ ಅಂತ. ನೋಡಲಿ ಹೆಂಗ್ ಬರ್ತೈತೆ ಗಾಳಿ. ಹಿಂಗ್ ತಿರ್ಗಿ ಹೋಯ್ತು ಬಿಡು ಹಂಗೆ. ಕೊಡೋದು ಹುಚ್ಚೋದು ಪಾಪುಗೆ. ಹತ್ತು ಐಸ. ಓ ಅಣ್ಣ ನೋಡಕ್ ಬಂದಿದ್ರೇನೋ ರೋಡ್ ಹೆಂಗೈತೆ ಅಂತ ಅಲ್ಲೇನಾ? ನಿಮ್ಮಪ್ಪ ಅಲ್ಲೇ ಐತೆ ಆ ಗಾಡೀಲಿ. ನಿಮ್ಮಪ್ಪ ಇದು ಹತ್ಸೋದು. ಗೋವಿಂದ ಗೋವಿಂದ ಹತ್ತು ಅಂತ. ನಿಮ್ಮ ಅಪ್ಪನ ಗಾಡಿ ಅಲ್ಲಿ ಇತ್ತಲ್ಲ. ಲಗೇಜ್ ಗಾಡಿ ಮೇನ್ ಬರಬೇಕು, ಕ್ಯಾಂಡ್ರಿ ಹೆಂಗಾರ ಅಲ್ಲಿ. ಹ್ಞೂ ಲಗೇಜ್ ಹೊರಕ್ಕಾಗಲ್ಲ, ಬೇಕಿದ್ರೆ ಇವ್ರು ನಡ್ಕೊ ಬರ್ತಾರೆ. ಹತ್ತತ್ತು ಐಸ ಸೈಡಿಗೆ ಬರ್ರಿ. ಲಗೇಜ್ ನೋಡು, ಸ್ಕೂಟಿನ ಹತ್ತತ್ತು. ಈಗ ಮತ್ತೆ ಕೇಳಕ್ ಹೋಗದ ಕಾರ್ ತರಕ್ ರೋಡ್ ನೋಡಕ್ ಬಂದಿದ್ದು ಅಂಕ. ಸ್ಕೂಟಿ ನೋಡಿ ಹೆಂಗ್ ಎಳ್ದಾಡ್ತೈತೆ. ಗಾಡಿ ತರ ಸಾಕು, ಅಲ್ಲಿಂದ ಪ್ರಸಾದ ತಂದಲ್ಲಿ ಇಡ್ತೀವಿ. 1 ಲಕ್ಷ ರೂಪಾಯಿಗೆ ಬೇಕಾಗತ್ತೆ. ದೇವ್ರ ಪ್ರಸಾದ ತಂದು ಇಡ್ತೀವಿ, ಸಾಕು ಭಗವಂತ. ಅಲ್ಲಿಂದ ಕೆಂಚಪ್ಪ ನನ್ನ ಹತ್ರ ಬಂದೇ ಹೋಗು ಅಂತ ಹೇಳಿಲ್ಲ, ಈಗ ಬಂದಿತ್ತೆ ಸಾಕು. ಅಲ್ಲಿ ಬಂದು ನಿಂತ್ರೆ ಸಾಕು ಅಷ್ಟೇ. ಅವ್ನ ಗಿರಿಗೆ ಬಂದ್ರೆ ಸಾಕು. ಚೂರು ಮಣ್ಣು ಬಿತ್ತು ಸಾಕು, ಇಲ್ಲಿ ಧೂಳೋಗಿ ಬಿದ್ದಿದೆ ಅದ್ರ ಮೇಲೆ. ಮಾಮ ಹತ್ಸೋದ್ ನೋಡಂತಡಿ. ಚಾಲೆಂಜಾ? ಚಾಲೆಂಜ್ ಕಾರ ಕಾರಲ್ಲ ನಿಂದ ಅಲ್ಲಿ ಇರೋದು ಕ್ಯಾಂಟ್ರನ್ನ. ಡನ್ ಡೀಲ್. ಓಡ್ಸತ್ಕೊಳ ನಿಮ್ಮ ಮಾಮ ಗಾಡಿನ. ನಾನು ಫಸ್ಟ್ ಅದರಿಂದನೇ ಬೆಳೆದಾನು. ಎಲ್ಲ ಗಾಡಿನ ಮುಖ್ಯ ಎತ್ತಬೇಕಾಗಿರೋದು ಮುಖ್ಯ ಇಲ್ಲಿ. ಆ ಸಣ್ಣ ಹುಡುಗನ ಹತ್ರ ಅನ್ಸ್ಕಂತೀಯಲ್ರಿ ನಾಚಿಕೆ. ಎತ್ತಬೇಕು ಇಲ್ಲಿಂದ ಅಲ್ಲಿಗೆ. ಹೇಗೆ ಕಾಣಿಸ್ತೈತೆ ಕಣೆ. ಅವನೇನೋ ಮರಿ ಅವ್ನು ಬುದ್ಧವಂತ 2 ವರ್ಷ ಸಾಲ ಇಸ್ಕೊಂಡು ಹೋಗೇ ಬಿಟ್ಟ. ಒಳ್ಳೆ ಲಾಟ್ರಿ. ಇದ್ಯಾರ್ದು ಸ್ಕೂಟಿ? ಇವ್ರು ಸ್ಕೂಟಿಲೇ ಬಂದಿದ್ರಾ? ಏನ ಇಲ್ಲಿ ಹೋಗ್ಲಿ ಬಿಡು, ಆಮೇಲೆ ಪ್ಯಾಂಪಸ್ ಹಾಕ್ತೀನಿ. ಅದು ಅಭಿಷೇಕ. ಅಭಿಷೇಕ ಬಿಡು ಅಂದ್ಲು. ನಾನು ಬಿಡು ನಿಲ್ಸು, ಹೋಯ್ದ್ಲಾ ಬಿಡು. ಅವಳು ಅಲ್ಲೇ ಬಾ ಇದ್ರಲ್ಲಿ ಟೀ ಅಂಗಡಿಲೇ ಹೋಯ್ದ್ಲು ಒಂಚೂರು. ವಿಸಿಟ್ ಯಾವಾಗ್ಲಾರ ಚಿಕ್ಕಮಂಗ್ಳೂರಿಗೆ ಬಂದಾಗ 90 ಕಿಲೋಮೀಟರ್ ಅಂತ ಸುಳ್ಳು ಹೇಳಿ. ಹೇಳು, ನೀನೇ ಹೇಳ್ತಾ ಇದೆಯಲ್ಲ. ಚಿಕ್ಕಮಂಗ್ಳೂರಿಗೆ ಬಂದಾಗ ಈ ಜಾಗನ ತಪ್ಪದೆ ವಿಸಿಟ್ ಮಾಡಿದ್ದ. ಹೋಗ್ಕಣಿ. ಫುಲ್ ರೈಸ್ ಮಾಡಿ ಗಾಡಿ ರೈಸ್ ಮಾಡಿ
ಲಗೇಜಿಂದ ಹತ್ತೋದು ಭಾರಿ ಕಷ್ಟ. ಜನ ಗೋವಿಂದ. ನಮ್ಮ ಮಾಮನೇ ಇಳಿಸ್ಬಿಟ್ರಲ್ಲ, ಅಲ್ಲೇ ಆಗಲ್ಲ. ಇವ್ರು ಬೀಳ್ತಿದ್ರು ಜಾರಿ. ಸೊ ಫೈನಲಿ ಗಾಳಿಕೆರೆ ಹತ್ರ ದೇವಸ್ಥಾನ ಹತ್ರ ಬಂದ್ವಿ. ಆ ಅಪ್ಪಿದೆಯಲ್ಲ ಅಲ್ಲಿ ಹತ್ತದೇ ತುಂಬಾ ಕಷ್ಟ ವೆಹಿಕಲ್ಸ್ಗಳು, ಅದರಲ್ಲೂ ಲಗೇಜ್ ಗಾಡಿಗಳಂತೂ ತುಂಬಾನೇ ಕಷ್ಟ. ಸೊ ನಾವು ಬಂದಿರೋ ಗಾಡಿಗಳೆಲ್ಲ ಕ್ಯಾಂಟ್ರ್ ಗಾಡಿ ಎಲ್ಲ ಹತ್ತಿತ್ತು. ಸೊ ನಾವು ಈಗ ನಮ್ಮ ಮಾಮ ಅವ್ರ ಕಾರಲ್ಲಿ ದೇವಸ್ಥಾನ ಹತ್ರ ಬಂದೆ. ನಾವು ಅಲ್ಲಿ ಇಷ್ಟು ದೂರ ಆಗುತ್ತೆ ನಡ್ಕೊಂಬರೋದು ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಕಾರಲ್ಲಿ ಬಂದೆ. ನೋಡ್ತಾ ಇದ್ದೀರಲ್ಲ, ಇದು ಸಮುದ್ರ ಮಟ್ಟದಿಂದ ಎಷ್ಟೋ ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಅಂತೆ. ಅಂದ್ರೂ ಕೂಡ ಈ ಕೆರೆ ಯಾವತ್ತೂ ಕೂಡ ಬತ್ತಿಲ್ಲ. ಸೊ ಇದ್ರ ಹಿಸ್ಟ್ರಿನ ನಾನು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಇದೇ ನೋಡಿ ದೇವಸ್ಥಾನ. ಇಲ್ಲಿ 2 ದೇವರುಗಳಿದೆ, ಒಂದು ಗಾಳಿ ಆಂಜನೇಯ ಹಾಗೆ ಕೆಂಚರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿಗೆ ಈಗ ಪಾದಾರ್ಪಣೆ ಮಾಡಿದ್ದೀವಿ. ಪ್ರತಿ ಸತಿ ಇಲ್ಲಿಗೆ ಬಂದಾಗ ಎಷ್ಟು ಖುಷಿ ಇರುತ್ತೋ ಹಾಗೆ ಇಲ್ಲಿಂದ ಹೋಗೋವರೆಗೂ ಕೂಡ ಅಷ್ಟೇ ಭಯ ಇರುತ್ತೆ. ಯಾಕಂದ್ರೆ ಇಲ್ಲಿ ಸ್ವಲ್ಪನೂ ಕೂಡ ತಪ್ಪು ಉಪ್ಪು ಏನೂ ಆಗ್ಬಾರ್ದು, ಅಷ್ಟು ತುಂಬಾ ಜಾಗರೂಕತೆಯಿಂದ ಇಲ್ಲಿ ದೇವ್ರ ಕೆಲ್ಸನ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಇನ್ನ ಮುಡಿ ಎಲ್ಲ ತೆಗ್ಸ್ಕೊಬರಕ್ ಹೋಗಿದ್ರು. ಇನ್ನ ಸ್ನಾನ ಕೂಡ ನಾವು ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಕ್ಕೆ ವೇಟ್ ಮಾಡ್ತಾ ಇದೀವಿ. ಸೊ ಇನ್ನ ಕುರಿ ಎಲ್ಲ ಕಡಿಯೋದಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಚಿಕ್ಕಂದ್ರಿಂದ ನಮಗೇನೋ ಒಂಥರ ಕುರಿ ಕಡಿಯೋದು ನೋಡೋದು ಅಂದ್ರೆ ಒಂಥರ ಖುಷಿ. ಸೊ ಹಾಗಾಗಿ ನಾವು ಈ ಕಡೆ ಬಂದು ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ಕುರಿ ಕಡಿಯೋದು ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋ ಹಾಗಿಲ್ಲ, ಜಸ್ಟ್ ಒಂದಿಷ್ಟು ಗ್ಲಿಮ್ಸ್ನ ನಾನಿಲ್ಲಿ ಹಾಕಿದ್ದೀನಿ ಅಷ್ಟೇನೆ. ಬಂದು ಹಿಡ್ಕತೀನಿ. ಅಪ್ಪು ಬಿದ್ರೆ ಸೀರೆ ಕೆಳಗೆ ಬಾರ ಅಪ್ಪಾಜಿ. ಸೊ ಇನ್ನು ಕುರಿ ಎಲ್ಲ ಕಡ್ದಿದ್ದಾಯ್ತು, ಅಡುಗೆನೂ ಕೂಡ ಮಾಡ್ಕೊಳ್ತಾ ಇದ್ರು ಈ ಮಕ್ಳು. ಗ್ಯಾಪ್ ಅಲ್ಲಿ ನಾವು ಎಲ್ಲ ಕೂತಿದ್ವಿ ದೇವಸ್ಥಾನ ಹತ್ರ. ಸಿಕ್ಕಾಪಟ್ಟೆ ಗಾಳಿ ಇತ್ತು ಈ ಸತಿ. ಪೂಜೆ ಮುಗಿದ್ಮೇಲೆ ಯಾವಾಗ್ಲೂ ಸ್ವಲ್ಪ ಗಾಳಿ ಕಡಿಮೆ ಆಗ್ತಿತ್ತು, ಬಟ್ ಈ ಸತಿ ಅಂತೂ ಸ್ವಲ್ಪನೂ ಕಮ್ಮಿ ಆಗಿರ್ಲಿಲ್ಲ. ಹಾಗಾಗಿ ನಾನು ಪಾಪು ಇಟ್ಕೊಂಡು ಆಟೋದಲ್ಲೇ ಕೂತಿದ್ದೆ. ಈ ಮಕ್ಳು ಅದೆಲ್ಲ ಯಾವ ಗ್ಯಾಪ್ ಅಲ್ಲಿ ಬೆಟ್ಟ ಹತ್ಕೊಂಡ್ ಬಂದಿದ್ರು ಗೊತ್ತಿಲ್ಲ. ಹತ್ತಿದ್ಮೇಲೆ ಮೇಲ್ಗಡೆ ನಿಂತಾಗ ನಮ್ಮ ಅಜ್ಜಿ ನೋಡ್ಬಿಟ್ಟು ಅಲ್ಲಿ ಬೆಟ್ಟ ಹತ್ತಿದ್ದಾರೆ ಅಂದ್ರೆ ಒಂದೇ ಉಸಿರಿ ಓಡ್ ಬಂದಿದ್ದಾಯ್ತು. ಅಂಡ್ ನಮ್ಮ ಮನೆಯವರು ಕೂಡ ನಾನು ಬಂದಿದ್ ನೋಡಿ ಅವರು ಬಂದ್ರು. ಎಲ್ರು ಕೂಡ ಇವಾಗ ಕರ್ಕೊಂಡ್ ಹೋಗ್ತಾ ಇದೀವಿ. ಇದು ಎಷ್ಟು ಹೈಟ್ ಇದೆ ಅಂದ್ರೆ, ಇದು ಬೆಟ್ಟ ಫುಲ್ ತುದಿಗೆ ಹೋಗಿ ಕೂತಿದ್ದಾರೆ. ಆ ಕಡೆ ಬಿದ್ರು ಪ್ರಪಾತ, ಈ ಕಡೆ ಬಿದ್ರೆ ಸೀದಾ ಕೆಳಗಡೆ ಕೆರೆ ಹತ್ರಕ್ ಬರೋರು. ಅಷ್ಟು ಹೈಟ್ ಇದೆ. ಇವ್ರದ್ ಯಾವ ಬಂಡ ಧೈರ್ಯದ ಮೇಲೆ ಹತ್ತಿದ್ರು ದೇವ್ರಿಗೆ ಗೊತ್ತು. ಸೊ ಎಲ್ರನ್ನು ಕೂಡ ಬೈಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಅಂಡ್ ನಾನು ಸ್ವಲ್ಪ ಒಂದಿಷ್ಟು ಕ್ಲಿಪ್ಸ್ ತಕೊಳ್ಳೋಣ, ಕೆರೆ ಚೆನ್ನಾಗ್ ಕಾಣಿಸ್ತಾ ಇತ್ತಲ್ವಾ ಅಂತ ಹೇಳ್ಬಿಟ್ಟು ತಕೊಂತ ಇದ್ದೀನಿ. ಸೊ ಈ ಕೆರೆ ಬಂದ್ಬಿಟ್ಟು ಸಮುದ್ರ ಮಟ್ಟದಿಂದ 7,000 ಅಡಿಗಿಂತ ಇನ್ನೂ ಹೆಚ್ಚು ಎತ್ತರದಲ್ಲಿದೆ. ಹಾಗೆ 20 ಅಡಿ ಆಳದಲ್ಲಿರ್ತಕ್ಕಂಥ ಕೆರೆ. ಹಾಗೆ ಇಲ್ಲಿ ಗಾಳಿ ಆಂಜನೇಯ ಮತ್ತೆ ಕೆಂಚರಾಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಸೊ ಇನ್ನ ಅಡಿಗೆ ಎಲ್ಲ ಆಯ್ತು. ಈಗ ಮಣಿ ಮಾಡ್ಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದಾಗ್ತಿದ್ದಂಗೆ ದೇವರಿಗೆ ಎಡೆ ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೊರಡುವಂಥದ್ದು. ಗೋವಿಂದ 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 ಗೋವಿಂದ.
ಸೊ ಇನ್ನು ಅಡುಗೆ ಎಡೆ ಎಲ್ಲ ಕೊಟ್ಟಾಯ್ತಲ್ವಾ ಊಟಕ್ಕೆ ಅಂತ ಬಂದ್ವಿ. ಆಲ್ರೆಡಿ ಇಲ್ಲಿ ಊಟ ಒಂದು ಟ್ರಿಪ್ ನಡೀತಾ ಇದೆ. ಮುಂಚೆ ಎಲ್ಲ ಈ ಥರ ಶೆಡ್ಗಳನ್ನ ಕೂಡ ಹಾಕಿರಲಿಲ್ಲ. ಈಗ ಹಾಕಿರೋದು ತುಂಬ ಅಂದರೆ ತುಂಬ ಹೆಲ್ಪ್ ಆಗಿತ್ತು. ಯಾಕೆಂದರೆ ಮಳೆ ಎಲ್ಲ ಬಂದಾಗ ಹಾಗೆ ನೆನ್ಕೊಂಡೆ ಅಡುಗೆ ಮಾಡಬೇಕಾಗಿತ್ತು ಟಾರ್ಪಲ್ ಎಲ್ಲ ಕಟ್ಕೊಂಡು. ಬಟ್ ಈಗ ಈ ಥರ ಶೆಡ್ ಹಾಕಿರೋದ್ರಿಂದ ಸುತ್ತ ಟಾರ್ಪಲ್ ಕಟ್ಕೊಂಡು ಮಳೆ ಬಂದ್ರೂ ಕೂಡ ಅಡುಗೆ ಎಲ್ಲ ಮಾಡ್ಕೊಬೋದು. ಸೊ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಗೋಕುಲ ಇಲ್ಲಿ ಎಲ್ಲ ಫೋಟೋ ಶೂಟಿಂಗ್. ನನ್ನ ಫೋನಲ್ಲಿ ಏನು ಸಖತ್ತಾಗಿ ಬರ್ತೈತೆ ಗೊತ್ತಾ ಆಂಟಿ? ಪುನಮ್ಮ ಇಲ್ಲಿ ಪುನಃ ನಿಂತ್ಕಮ್ಮ. ನೋಡಲ್ಲಿ ಅಲ್ಲಿ ತನಕ ಹತ್ತೈತೆ. ಇವರೇ ಹಾಕಿರೋದು ಇಲ್ಲ ಅದೇ ಹತ್ತಿರೋದು ಗೊತ್ತಿಲ್ಲ. ನೋಡಲಿ ಅಲ್ಲಿ ತನಕ ಅಲ್ಲ ಬೀಡಿ ಗಿಡಿ ಸೇತ್ ಹಿಂಗ್ ಹಾಕೋಗ್ಬಿಟ್ರೆ ಮತ್ತೆ ಇಡೀ ಕಾಡೇ ಇದಾಗ್ಬಿಡುತ್ತೆ. ಇಲ್ಲೆಲ್ಲ ಬರೀ ಎಂಡೆ ಕುಡಿಯೋಕೆ ಪಾರ್ಟಿ ಮಾಡಕ್ಕೆ ಬರೋದು ಇಲ್ಲಿ ಮೇಲೆ ಹತ್ತಿ. ಅದೇನ್ರಿ ಎಂತ ಸೀನ್ ನೋಡು ಒಳಗಡೆ. ಬ್ರಷ್ ಇಟ್ಕೊಂಡು ಸೊ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ದತ್ತಪೀಠಕ್ಕೆ ಹೋಗೋಣ ಅನ್ಕೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು, 6 o'clock ಕ್ಲೋಸ್ ಅಲ್ವಾ. ಸೊ ನಮಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಸತಿ ಇಲ್ಲಿ ಬಂದಾಗಲೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಅಲ್ಲಿಗೆ ಹೋಗಲೇಬೇಕು ಅಂತ ಬಂದಿದ್ದೀವಿ. ಸಕ್ಕಲ್ ಡಿಸಪಾಯಿಂಟ್ ಆಯ್ತು ನನಗೆ. ಪ್ರತಿ ಸತಿ ಬಂದಾಗಲೂ ನಾವು ಬಾಬು ಬಿಡಂಗಿರಿ ನೋಡಿ. ತೆಗಿತೀನಿ ಅಡ್ಡ ಪೋಡ ಅಡ್ಡ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಟ್ಟೆ? ಚಪ್ಪಲಿ ಹಾಕೊಂಡು ತೊಳೆಯಕ್ಕೆ ಹೋಯ್ದಾರ ಅವರು ಜನಗಳು. ಬುದ್ಧಿಗೆ ಏನು ಹೇಳಂತ. ಪೂಜೆ ಎಲ್ಲ ಆಯಿತು. ಎಲ್ಲ ಕಾರ್ಯಕ್ರಮನೂ ತುಂಬ ಅಚ್ಚುಕಟ್ಟಾಗಿ ನಡೀತು. ಆ್ಯಂಡ್ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಈಗ ಮನೆ ಕಡೆ ಹೊರಟಿದ್ದೀವಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.